ಗಗನಮಂಡಲವು ಆತನ ನೀತಿಯನ್ನು ಪ್ರಸಿದ್ಧಪಡಿಸಿತು, ಎಲ್ಲ ಜನರು ಆತನ ಮಹಿಮೆಯನ್ನು ಕಂಡರು. ಭಾನುವಾರ 23 ನವೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ದಾನಿಯೇಲನು 2ನೇ ಅಧ್ಯಾಯದ 30ನೇ ವಚನ. ನಾನೇ ಎಲ್ಲ ಜೀವಂತರಿಗಿಂತ ಹೆಚ್ಚು ಬುದ್ಧಿಯುಳ್ಳವನಂತಲ್ಲ. ಕನಸಿನ ಅಭಿಪ್ರಾಯವು ರಾಜನಿಗೆ ಗೋಚರವಾಗಿ ನಿನ್ನ ಮನಸ್ಸಿನ ಯೋಚನೆಯ ವಿಷಯವು ನಿನಗೆ ತಿಳಿದು ಬರಲಿ ಎಂದು ಈ ರಹಸ್ಯವು ನನಗೆ ವ್ಯಕ್ತವಾಗಿದೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಮಕ್ಕಳನ್ನು, ತನ್ನ ಸೇವಕರನ್ನು ಉಪಯೋಗಿಸಿಕೊಳ್ಳುವಾಗ ಆ ಒಂದು ಕಾರ್ಯಕ್ಕೆ, ಆ ವಿಚಾರಕ್ಕೋಸ್ಕರವಾಗಿಯೇ ತನ್ನ ಜನರನ್ನು ವಿಶೇಷವಾಗಿ ಆರಿಸಿಕೊಳ್ಳುತ್ತಾನೆ. ವ್ಯಕ್ತಿಯಲ್ಲ, ಕಾರ್ಯ ಮುಖ್ಯ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ವ್ಯಕ್ತಿಗಿಂತ ಉದ್ದೇಶ ಮುಖ್ಯ. ಕರ್ತನಲ್ಲಿ ಪ್ರಿಯರೇ, ನೆಬೂಕದ್ನೆಚ್ಚರ್ ಅರಸನು ಬಹಳ ಬಲಿಷ್ಠವಾದಂಥ ಅರಸನಾಗಿದ್ದನು. ಅರಸನು ಒಂದು ದಿನ, ಅಂದರೆ ರಾತ್ರಿಯಲ್ಲಿ ಮಲಗಿದ್ದಾಗ, ಅವನಿಗೆ ಒಂದು ಕನಸು ಬಂದು ಅವನನ್ನು ಕಾಡಿಸಿತು. ಈ ಕನಸನ್ನು ಯಾರಾದರೂ ಜ್ಞಾನಿಗಳು ತನ್ನ ರಾಜ್ಯದಲ್ಲಿ ಅವನಿಗೆ ವಿವರಿಸಬೇಕೆಂಬುದಾಗಿ ಎಲ್ಲರನ್ನು ಕರೆದನು. ಮತ್ತು ಕನಸಿನ ವಿಚಾರ ತಾನು ಯಾರಿಗೂ ಹೇಳುವುದಿಲ್ಲ, ಅವರೇ ಕನಸು ಏನು ಎಂಬುದಾಗಿ, ಕನಸಿನ ಅರ್ಥ ಏನು ಎಂಬುದಾಗಿ ತಿಳಿಸುವಂಥವರಾಗಬೇಕೆಂಬುದಾಗಿ ಒತ್ತಾಯ ಮಾಡಿದನು. ಆದರೆ ಅಲ್ಲಿರುವಂಥ ಎಲ್ಲ ಜ್ಞಾನಿಗಳು ಇದು ಅಸಾಧ್ಯವೇ, ಯಾಕಂದರೆ ನಮಗೆ ಏನು ಎಂಬುದಾಗಿ ತಿಳಿದರೆ ಅದನ್ನು ವಿವರಿಸಲು ಸಾಧ್ಯ, ಕನಸನ್ನೇ ವಿವರಿಸಲು ದೇವರಿಗೆ ಮಾತ್ರ ಸಾಧ್ಯ ಎಂಬುದಾಗಿ ಕೈಬಿಟ್ಟರು. ಆದರೆ ನೆಬೂಕದ್ನೆಚ್ಚರನು ಬಹಳ ಕೋಪಗೊಂಡು ಎಲ್ಲರನ್ನು ಕೊಲ್ಲಬೇಕೆಂಬುದಾಗಿ ಆಜ್ಞಾಪಿಸಿದನು. ಆದರೆ ತಕ್ಕ ಸಮಯದಲ್ಲಿ ದಾನಿಯೇಲನಿಗೆ ವಿಚಾರ ತಿಳಿದು, ದಾನಿಯೇಲನು ಶಾದ್ರಕ್, ಮೇಷಕ್, ಅಬೇದ್ನೆಗೋರಿಗೆ ಪ್ರಾರ್ಥನೆ ಮಾಡಿ ದೇವರು ತಾನೇ ನಮಗೆ ತಿಳಿಯಪಡಿಸಲಿ ಎಂಬುದಾಗಿ ಕೇಳಿಕೊಳ್ಳೋಣ ಎಂಬುದಾಗಿ ಕೇಳಿದನು. ಆಗ ದಾನಿಯೇಲನು ಅಧಿಕಾರಿಗೆ ತಾನು ಅರಸನ ಕನಸನ್ನು ಹೇಳಬಲ್ಲೆ ಎಂಬುದಾಗಿ ಹೇಳಿ ಕಳಿಸಿದಾಗ ದಾನಿಯೇಲನನ್ನು ಅರಸನ ಮುಂದೆ ತಂದರು. ಆಗ ದಾನಿಯೇಲನು, ಇದು ನಾನಲ್ಲ, ನನ್ನ ದೇವರು ನನಗೆ ತಿಳಿಸಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದನು. ಅಷ್ಟು ಮಾತ್ರವಲ್ಲದೆ ತನಗೆ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲರಿಗಿಂತ ಬಹಳ ಬುದ್ಧಿವಂತ ಎಂಬುದಾಗಿ ಈ ವಿಚಾರ ತಿಳಿಸಿಲ್ಲ. ಬದಲಾಗಿ ಅರಸನಿಗೆ ಈ ಒಂದು ಮಾತು ತಿಳಿಯಬೇಕೆಂಬುದಾಗಿ ದಾನಿಯೇಲನನ್ನು ದೇವರು ಉಪಯೋಗಿಸಿಕೊಂಡಿದ್ದಾನೆ ಎಂಬುದಾಗಿ ಸ್ಪಷ್ಟಪಡಿಸಿದ. ಅಂದರೆ ವ್ಯಕ್ತಿಯಲ್ಲಿ ಮುಖ್ಯ ಅಲ್ಲ, ಉದ್ದೇಶ ಮುಖ್ಯ ಎಂಬುದಾಗಿ ದಾನಿಯೇಲನು ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರನ್ನು ಮಹಿಮೆ ಪಡಿಸುತ್ತಾ ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತಿನ ದಿನಮಾನಗಳಲ್ಲಿ ವ್ಯಕ್ತಿಗಳು ನಾವು ಹೆಚ್ಚಿದ್ದೇವೆ, ಸೇವಕರು ನಾವು ಹೆಚ್ಚಳ ಪಡುತ್ತೇವೆ. ಆದರೆ ವ್ಯಕ್ತಿಗಳು, ನಾವು ಸೇವಕರು ಮುಖ್ಯ ಅಲ್ಲ, ಉದ್ದೇಶ, ದೇವರ ಉದ್ದೇಶ ಮುಖ್ಯವಾಗಿದೆ. ಕೆಲವರು ಒಳ್ಳೆ ಪ್ರಸಂಗಿಗಳು, ಆದರೆ ಅದು ದೇವರ ಕಾರ್ಯ, ದೇವರು ನಮ್ಮನ್ನು ಉಪಯೋಗಿಸ್ತಾ ಇದ್ದಾನೆ. ಕೆಲವರು ಅನೇಕರನ್ನು ಗುಣಪಡಿಸುವ, ಸ್ವಸ್ಥಪಡಿಸುವಂಥ ಬಲವುಳ್ಳವರು, ಆ ವ್ಯಕ್ತಿ ಅಲ್ಲ, ದೇವರ ಉದ್ದೇಶವಾಗಿದೆ. ಹಾಗೆ ಅನೇಕ ರೀತಿಯಲ್ಲಿ ದೇವರು ತಲಾಂತುಗಳನ್ನು ಕೊಟ್ಟು, ಆಶೀರ್ವಾದ ಕೊಟ್ಟು ನಮ್ಮನ್ನು ತನ್ನ ಸಾಧನವಾಗಿ ಉಪಯೋಗಿಸ್ತಾ ಇದ್ದಾನೆ. ಅದನ್ನು ಎಂದಿಗೂ ಮರೆಯದೆ ದೇವರಿಗೆ ಮಾತ್ರ ಮಹಿಮೆ ಕೊಡಬೇಕು. ಉದ್ದೇಶ ಮುಖ್ಯ, ವ್ಯಕ್ತಿ ಅಲ್ಲ. ಕರ್ತನೇ ದಯಾಮಯ ಸ್ವಾಮಿ, ನಾವು ನಿನ್ನ ಉದ್ದೇಶಕ್ಕೆ ಸಂಪೂರ್ಣವಾಗಿ ನಿನ್ನ ಕೈಗಳಿಗೆ ನಮ್ಮನ್ನೇ ಸಾಧನವಾಗಿ ಒಪ್ಪಿಸಿಕೊಡಲು ಬಲ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.